ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಾಟ್? ಇನ್ನೊಂದು ಮಗುನ? ಏನ್ ಮಮ್ ಇದು? ಪ್ರತಿ ಸಲ ನಾವು ಪ್ಲಾನ್ ಮಾಡಿದಾಗೆಲ್ಲ ಯಾವ್ದಾದ್ರು ಮನುಷ್ಯರು ಬಂದು ಅಡ್ಡ ಆಗ್ತಿದ್ರು, ಈಗ ದೇವರೇ ಡೈರೆಕ್ಟ್ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾನ? ಏನಿದು ಇನ್ನೊಂದು ಮಗು ಅಂದ್ರೆ? ಇದೆಲ್ಲದ ಮಧ್ಯೆ ಒಂದು ಖುಷಿ ವಿಷಯ ಇದೆ. ಎರಡನೇ ಮಗು ಡೆಲಿವರಿಯಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಇದೆಯಂತೆ. ತಾಯಿ ಮಗು ಇಬ್ಬರಲ್ಲಿ ಒಬ್ರು ಉಳಿಯೋ ಸಿಚುವೇಶನ್ ಇದೆ. ಕಹಾನಿ ಮೇ ಟ್ವಿಸ್ಟ್ ಚೆನ್ನಾಗಿ ಇದೆಯಲ್ಲ ಮಾಮ್. ಹೀರೋ ಇನ್ನೂ ಒಂದು ಟ್ವಿಸ್ಟ್ ಇದೆ. ಈಗ ಡಾಕ್ಟರ್ ಒಬ್ಬ ಬಂದಿದ್ದಾನಲ್ಲ, ಅವನು ಏನು ಆಗದೆ ಇರೋ ಥರ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಂದು ವೇಳೆ ಅವನು ಹೇಳೋ ಥರ ಏನಾದರೂ ಆದರೆ ನಾವಿಷ್ಟೆಲ್ಲ ಮಾಡಿದ್ದು ನೀರಲ್ಲಿ ಹೋಮ ಬಿಟ್ಟಂಗಾಗತ್ತೆ. ಯಾಕೆ ಮಮ್ ಓವರ್ ಆಗಿ ಥಿಂಕ್ ಮಾಡ್ತಿದ್ಯಾ? ಒಂದು ಮಗುನ ಹುಟ್ಟದ ಮೇಲೆ ಎತ್ತಾಕೊಂಡ್ ಬಂದಿದೀವಿ, ಇನ್ನೊಂದು ಮಗುನ ಹುಟ್ಟೋಕ್ ಮುಂಚೆನೆ ಮುಗಿಸ್ಬಿಡೋಣ. ಬಟ್ ಹೇಗೆ ಗ್ಯಾರಂಟಿ ಆ ಮಗು ಹುಟ್ಟುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಆ ಭೂಮಿಗಾಗೂ ಏನೂ ಆಗಲ್ಲ. ಯಾಕೆಂದ್ರೆ ಆ ಡಾಕ್ಟರ್ ಕೈಗುಣ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಕೈಗುಣ ಹೇಗಿದ್ರೆ ಏನು ಮಾಮ್, ಇವ್ರುಗಳ ಹಣೆ ಬರ ಸರಿ ಇರ್ಬೇಕಲ್ಲ ಮಾಮ್. ಎಂತ ಡಾಕ್ಟ್ರೇ ಆಗಿದ್ರು ಆಪರೇಷನ್ ಮಾಡ್ಬೇಕು ಅಂತಂದ್ರೆ ಸ್ಕ್ಯಾನಿಂಗ್ ಮಾಡ್ಲೇಬೇಕು. ಸ್ಕ್ಯಾನಿಂಗ್ ಮಾಡಿದ್ರೆ ತಾನೇ ಹೇಗ್ ಆಪರೇಷನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಹಾಸ್ಪಿಟಲ್ ಅಲ್ಲಿ ಮಿಷಿನರೀಸೇ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಆಪರೇಷನ್ ಹೇಗ್ ಮಾಡ್ತಾನೆ ಮಾಮ್ ಅವನು? ಸೊ ನಾನೀಗ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಾಸ್ಪಿಟಲ್ ಅಲ್ಲಿ ಕರೆಂಟ್ ಹೋಗೋ ತರ ಮಾಡೋಣ. ಡಾಕ್ಟರ್ ಇರ್ಲಿ, ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಬಾಯ್ ಬಿಡ್ಕೊಂಡ್ರು ಆ ಭೂಮಿಕಾ ಮತ್ತೆ ಮಗು ಮೇಲಕ್ಕೆ ಹೋಗೋದಂತೂ ಗ್ಯಾರಂಟಿ. ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ಇದನ್ನ ಮಾಡೋರು ಯಾರು? ಇನ್ಯಾರು ಮಾಮ್? ನಾನು ನೀನು. ನಾನಾ? ನೀನೆ ಮಾಮ್. ಪ್ಲಾನ್ ಇಷ್ಟೇ ಮಾಮ್, ಕಷ್ಟನೋ ಸುಖನೋ ನಾನು ಹೇಗಾದ್ರೂ ಮಾಡಿ ಹಾಸ್ಪಿಟಲ್ ಹೊರಗಡೆಯಿಂದ ಪವರ್ ಕಟ್ ಮಾಡ್ತೀನಿ, ನೀನು ಒಳಗಡೆಯಿಂದ ಜನರೇಟರ್ ಹಾಳು ಮಾಡು. ಸರಿ, ಓಕೆ ಮಾಮ್, ಬಂದೆ. ನೀನು ಹುಟ್ಟೋದಲ್ದೆ ಜೊತೆಗೆ ಇನ್ನೊಬ್ಬನ ಕರ್ಕೊಂಡ್ ಬರ್ತಿದ್ಯಾ? ಅದಕ್ಕೂ ಒಂದ್ ಗತಿ ಕಾಣಿಸ್ತೀನಿ ಇರು. ಹೋಗಿ ಚೆಕ್ ಮಾಡಿ. ಡಾಕ್ಟರ್, ಏನ್ ಮಾಡೋದು? ಪವರ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಕರೆಂಟ್ ಇಲ್ಲದೆ ಇವ್ರು ಹೆಂಗ್ ಸರ್ಜರಿ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಇವತ್ತು ತಾಯಿ ಮಗು ಕತೆ ಮುಗೀತು. ಸರ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಮತ್ತೆ ನಮ್ಮ ಜನರೇಟರ್ ಕೂಡ ಯಾರೋ ಹಾಳು ಮಾಡಿಬಿಟ್ಟಿದ್ದಾರೆ. ಡಾಕ್ಟರ್, ಏನಾಯ್ತು? ಇಟ್ಸ್ ಎಮರ್ಜೆನ್ಸಿ ಕೇಸ್. ನಾವು ಆಲ್ರೆಡಿ ಭೂಮಿಕಾವ್ದು ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಯಾರೋ ಈ ಆಪರೇಷನ್ ಆಗಬಾರ್ದು ಅಂತಾನೆ ಬೇಕು ಅಂತ ಇದೆಲ್ಲ ಮಾಡ್ತಿದ್ದಾರೆ. ಆಗಲೇ ಕರೆಂಟ್ ತೆಗೆದ್ರು, ಈಗ ಜನರೇಟರ್ ಕೂಡ ಹಾಳಾಗಿದೆ. ಮತ್ತೆ ಈಗ ಏನು ಮಾಡೋದು ಡಾಕ್ಟರ್? ನಾವೇಕೋ ತುಂಬ ರಿಸ್ಕ್ ತಗೋತಾ ಇದೀವಿ ಅಂತ ಅನಿಸ್ತಾ ಇದೆ. ಭೂಮಿಕಾನ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಣ? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಆಲ್ರೆಡಿ ಆಪರೇಷನ್ ಸ್ಟಾರ್ಟ್ ಆಗಿದೆ, ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು, ಇಲ್ಲ ತಾಯಿ ಮಗು ಇಬ್ರು ಪ್ರಾಣಕ್ಕೂ ಅಪಾಯ ಇದೆ. ಮಲ್ಲಿ, ಒಂದ್ಸತಿ ನೀನೇ ಫೋನ್ ಮಾಡಿ ನೋಡು. ಹೇ ಮಾಮ್ ಬಂದ್ರು. ಮಾಮ್ ಅತ್ತೆ ಫೋನೇ ಮಾಡಿಲ್ಲ. ಅಲ್ಲಿ ಏನಾಗ್ತದೆ? ಅಕ್ಕರಾಗಿದ್ದಾರೆ, ಡೆಲಿವರಿ ಆಯ್ತಾ? ಡೆಲಿವರಿ ಆಯ್ತು. ಮಾಮ್ ಡೆಲಿವರಿ ಆಯ್ತಾ? ಎಂತ ಮಗು ಮಾಮ್? ಗಂಡು ಮಗು. ಗಂಡ್ಮಗುನ ನೋಡೋದಕ್ಕೆ ಹೇಗಿದ್ಯಮ್ಮ? ಅಣ್ಣನ್ ತರನಾ ಅತ್ಗೆ ತರನಾ? ಅತ್ತೆ, ಮಗು ಫೋಟೋ ತೆಗ್ದಿದ್ದೀರಾ? ಕೊಡಿ ನೋಡ್ತೀವಿ. ಇಲ್ಲ,
ಅಲ್ಲಿ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲ್ಲಮ್ಮ, ಅದಕ್ಕೆ ಫೋಟೋ ತೆಗ್ದಿಲ್ಲ. ಹೌದಾ, ಮಗು ನೋಡ್ಬೇಕು ಅಂತ ಆಸೆ ಆಗೋಯ್ತು. ಫೋಟೋ ತೆಗಿಯಕ್ ಬಿಡಲ್ಲ ಅಂತಂದ್ರೆ ಏನ್ ಮಾಡಕ್ಕಾಯ್ತದೆ? ಪರವಾಗಿಲ್ಲ, ಮಗು ಹೆಂಗೋ ಬರ್ತದಲ್ಲ ಅವಾಗ ನೋಡ್ತಾನೇ ಇರ್ತೀನಿ, ಸಾಕು ನೋಡ್ತಾನೆ ಇರ್ತೀನಿ. ಅಯ್ಯೋ ಬೇಡಪ್ಪ, ಆಮೇಲೆ ನಮ್ದುಷ್ಟನೇ ಆಗ್ಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ, ಕೆಟ್ಟದ್ ಬಯಸಿದ್ರೆ ಮಾತ್ರ ದೃಷ್ಟಿ ಆಗೋದು. ಆದ್ರೂ ನಮ್ ಕಡೆ ಎಲ್ಲ ಹೇಳ್ತಾರಲ್ಲ, ಜಾಸ್ತಿ ನೋಡಿದ್ರೆ ದೃಷ್ಟಿ ಆಗುತ್ತೆ ಅಂತ, ಅದಕ್ಕೆ ಹೇಳ್ದೆ. ಇಲ್ಲಿ ನಂದೇ ನನಗೆ ಸಾಕಾಗೋಗಿದೆ, ಅದ್ರ ಮಧ್ಯೆ ಇವ್ರ ಸಂಭ್ರಮ ಬೇರೆ. ಮಾಮ್, ಮಗು ಯಾರ ಥರ ಇದೆ ಅಂತ ಹೇಳಲಿಲ್ಲ ನೀನು. ಮಗು ನಮ್ಮ ಗೌತಮ್ ಥರ ಗುಂಡಾಗಿದ್ದಾನೆ. ಈಗಲೇ 3.5 kg ಇದ್ದಾನೆ. ಮನೇಲಿ ಗಂಡು ಮಕ್ಳು ಟೀಮು ಫುಲ್ ಸ್ಟ್ರಾಂಗ್ ಆಗೋಯ್ತು. ಆದ್ರೆ ನಾನು ಬಾಬಾ ಆಸೆ ಪಟ್ಟಂಗೆ ಹೆಣ್ಮಗು ಆಯ್ತದೆ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಚಿಕ್ಕಕ್ಕೆ ಬಿಡಿ, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ನಮ್ಮ ಮನೆ ಮಗು ಅಲ್ವಾ, ಅದಕ್ಕೆ ಖುಷಿ ಪಡೋಣ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಯಾಕೆ? ನೀವು ಅಲ್ಲಿಗೆ ಹೋಗಿದ್ದಕ್ಕೆ. ನಮ್ಮವ್ರು ನಮ್ಮ ಜೊತೆ ಇದ್ದಾರೆ ಅಂತೇಳಿ ಅವರಿಗೂ ಒಂದು ಧೈರ್ಯ, ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ. ಅದರಲ್ಲಿ ಏನಮ್ಮ, ಮನೆಯವ್ರು ಅಂದಮೇಲೆ ಅದು ನಮ್ಮ ಡ್ಯೂಟಿ, ಅದಕ್ಕೆ ನಾನು ಹೋದೆ. ಅದು ಕರೆಕ್ಟೇ ಮಾಮ್. ಮನೆಯವ್ರು ಅಂದಮೇಲೆ ಏನು ಮಾಡಿದ್ರು ಕಮ್ಮಿನೇ, ಎಷ್ಟು ಮಾಡಿದ್ರು ಕಮ್ಮಿನೇ. ಮಾಮ್, ಅಣ್ಣ ಅದಕ್ಕೆನ ಮನೆಗೆ ಯಾವಾಗ ಕರ್ಕೊಂಬರ್ತಾನಂತೆ? ಅದು ಡಾಕ್ಟರ್ನ ಕೇಳಿ ಇವತ್ತಿಲ್ದಿದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾರೆ. ಇಷ್ಟು ಬೇಗನಾ? ಹಾಂ, ಅಲ್ಲಿ ತುಂಬ ಸಮಸ್ಯೆ ಇದೆಮ್ಮ, ರಿಮೋಟ್ ಏರಿಯಾ ಅಲ್ವಾ, ಅದಕ್ಕೆ ಜಾಸ್ತಿ ದಿನ ಅಲ್ಲಿರೋದು ಬೇಡ ಅಂತ. ನಾವು ಮಗುನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೋಬೇಕು, ಸರಿನಾ? ಅದೇ ನಾನು ಮಾಡ್ತೀನಿ. ಸರಿ, ನಾನು ಬರ್ತೀನಿ. ಅಮ್ಮ, ನಿನಗೆ ಮೊಮ್ಮಗ ಬರ್ತಿದ್ದಾನೆ, ಖುಷಿನಾ? ಗೌತಮ್ ಅವರೇ, ಹೇಗಿದ್ದೀರಾ? ಏನಾಗಿದ್ದೀರಾ? ನೋಡಿದ್ರ ಸರ್, ಪ್ರಜ್ಞೆ ಬಂದ ತಕ್ಷಣ ತನ್ನ ಮಗಿನ ವಿಚಾರಿಸ್ಕೊಳ್ಳೋದು ಬಿಟ್ಟು ನಿಮ್ಮನ್ನು ವಿಚಾರಿಸ್ಕೊತವ್ರೆ. ಇದ್ರಾಗೆ ಗೊತ್ತಾಯ್ತದೆ ನಿಮ್ಮಿಬ್ಬರು ಬಾಂಧವ್ಯ ಎಂತದು ಅಂತವ. ಹೆಣ್ಮಗು? ಹೆಣ್ಮಗು. ಅಮೃತಧಾರೆ